Thank you, children, for your lovely performance. Now we have a chief guest in our midst, Dr. Sri Manjunath Sir of Paradise Residential School. I call upon him on the stage. I request Chairman Sir, Krishnappa Sir to come on the dais and felicitate him. Sir, please sit down, sir. Sir, we thank you and welcome you for the annual Oxford Public School of Convent. Thank you, Chairman, sir. Thank you, sir. Sir, Dr. Manjunath, sir, I request you to speak a few words. Thank you, sir. How much time can I speak? Anything here has how much time, sir? You tell me. As you want. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಿಜವಾಗಲೂ ನನಗೆ ತುಂಬ ಆನಂದವಾಗ್ತಾ ಇದೆ. ಸೊ ಈ ಒಂದು ಕ್ರೌಡು, ಈ ಒಂದು ಸ್ಟೇಜು, ಈ ಒಂದು ನೀಟ್ ಅರೇಂಜ್ಮೆಂಟ್ಸ್, ನಾನು ಸತತವಾಗಿ 5 ವರ್ಷಗಳಿಂದ ನಾನು ಬರ್ತಾ ಇದ್ದೀನಿ. ಸೊ ಪ್ರತಿಯೊಂದು ವರ್ಷ ಕೂಡ ನಾನು ವಾಚ್ ಮಾಡಿ ನೋಡ್ತಾ ಇರೋದಕ್ಕೂ ಈ ವರ್ಷಕ್ಕೂ ತುಂಬಾ ಕಂಪ್ಲೀಟ್ ಇವರ ಆಕ್ಸ್ಫರ್ಡ್ ಫ್ಯಾಮಿಲಿಯವರು ತುಂಬ ಡೆಡಿಕೇಶನ್ ಮಾಡಿ ಒಂದು ಹಂತ ಬಂದಿದ್ದಾರೆ ಅಂತ ನೀಟಾಗಿ ಈ ಅರೇಂಜ್ಮೆಂಟ್ಸು ನೋಡಿದ್ರೇ ಗೊತ್ತಾಗ್ತಾ ಇದೆ. ತುಂಬ ಅದ್ಧೂರಿಯಾಗಿ, ತುಂಬ ಚೆನ್ನಾಗಿ ಸ್ಟೇಜ್ ಅರೇಂಜ್ಮೆಂಟ್ಸ್ ಆಗಲಿ, ಸೀಟಿಂಗ್ ಅರೇಂಜ್ಮೆಂಟ್ಸ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಂಕ್ಷನ್ನು ತುಂಬ ಚೆನ್ನಾಗಿ ಬರ್ತಾ ಇದೆ. ಯಾಕೆ ಅಂದರೆ ತಾವೆಲ್ಲ ಸಪೋರ್ಟ್ ಮಾಡಿರೋದ್ರಿಂದ. ನಾನು ನಿಮಗೆ ಸ್ಟಾರ್ಟಿಂಗೇ ಹೇಳಿದೆ, ಯಾವುದೇ ಒಂದು ಯೂನಿವರ್ಸಿಟಿ ಬೆಳಿಬೇಕಂದ್ರೆ ಸಣ್ಣ ಮಟ್ಟದಿಂದನೇ ಬೆಳೆದಿರುತ್ತೆ ಅಂತ. ಈ ಆಕ್ಸ್ಫರ್ಡ್ ಸ್ಕೂಲ್ ಕೂಡ ಇವತ್ತು ಈ ಒಂದು ರೇಂಜಿಗೆ ಬಂದಿದೆ ಅಂದರೆ ವಿತಿನ್ 5 ಇಯರ್ಸಲ್ಲಿ ನನಗನ್ಸುತ್ತೆ ಅವರಿಬ್ಬರು ಮಕ್ಕಳು ಮತ್ತು ಅವ್ರ ಕುಟುಂಬದವರು ಶ್ರಮ ಒಂದು 15-20 ವರ್ಷ ಒಳಗಡೆ ಆಕ್ಸ್ಫರ್ಡ್ ಯೂನಿವರ್ಸಿಟಿನೇ ಆಗ್ಬೋದೇನೋ ಅಂತ. ಸೊ ಅಷ್ಟು ಚೆನ್ನಾಗಿ ದೇ ಆರ್ ಡೆಡಿಕೇಟಿಂಗ್. ಸೊ ಅದಕ್ಕೆ ಪೇರೆಂಟ್ಸು ಕೂಡ ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಸೊ ಅವರ ಮಗಳ ಬಂದಾಗ ಕೇಳಿದೆ ನಾನು, ಎಷ್ಟಮ್ಮ ಇದೆ ಸ್ಟ್ರೆಂತ್ ಅಂದರೆ, ಅಂಕಲ್ ನಿಯರ್ಲಿ 600 ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ ನನಗೆ ತುಂಬಾ ಒಂದು ಸಂತೋಷ ಆಯಿತು. ಆದರೆ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದಾರೆ, ಪೇರೆಂಟ್ಸ್ ಸಪೋರ್ಟು ಚೆನ್ನಾಗಿದೆ, ಇಲ್ಲಿ ಒಳ್ಳೆ ಸ್ಟಾಫು ಇದೆ, ಮ್ಯಾನೇಜ್ಮೆಂಟು ಇದೆ ಅಂತ. ಸೊ ಅದರಿಂದನೇ ಯಾವುದೇ ಒಂದು ಸಂಸ್ಥೆ ಬೆಳೆಯೋಕ್ಕಾಗತ್ತೆ. ಸಂಸ್ಥೆನ ಬೆಳೆಸೋರು ನೀವೇ. ಪ್ರತಿಯೊಂದು ಯಾವುದೇ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಪೋಷಕರು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಒಂದು ಸ್ಟಾರ್ಟಿಂಗ್ ಸಪೋರ್ಟ್ ಅಂತ ಕೊಟ್ಟರೆ ಅವರೊಂದು ವಿತ್ಸ್ಟ್ಯಾಂಡ್ ಆದಮೇಲೆ ಏನು ಬೇಕಾದರೂ ಮಾಡೋವಂಥ ಶಕ್ತಿನೂ ಬರುತ್ತೆ. ಇನ್ಸ್ಟಿಟ್ಯೂಷನ್ಸು ತುಂಬ ಚೆನ್ನಾಗಿ ಬೆಳೀತಾ ಇರ್ತದೆ. ಅದ್ರ ಜೊತೆಗೆ ಪೇರೆಂಟ್ಸ್ಗೆ ನಾನು ಯಾವತ್ತೂ ಏನಪ್ಪ ಹೇಳ್ತೀನಿ ಅಂದರೆ, ಮಕ್ಕಳ ನಿಮ್ಮ ಒಂದು ಅಸೆಟ್, ಮಕ್ಕಳ ನಿಮ್ಮ ಒಂದು ಆಸ್ತಿ. ಅದರಿಂದ ನಿಮ್ಮ ಮಕ್ಕಳನ್ನೇ ಒಂದು ಆಸ್ತಿವಾಗಿ ಬೆಳೆಸಬೇಕಂತ ನನ್ನ ಒಂದು ಆಸೆ ಆಕಾಂಕ್ಷೆಗಳು ಕೂಡ. ಇತ್ತೀಚೆಗೆ ನೀವು ನೋಡ್ತಾ ಇರ್ತೀರ, ಸಾಕಷ್ಟು ಪೇರೆಂಟ್ಸು ಮಕ್ಕಳು
ಯಾಕೆ ಇಲ್ಲ ಅಂತ ಅಳೋ ಒಂದು ಕಾಲ ಇತ್ತು. ಇವಾಗ ಮಕ್ಕಳು ಯಾಕೆ ಆಯಿತು ಅಂತ ಅಳೋ ಕಾಲ ಕೂಡ ಬಂದ್ಬಿಟ್ಟಿದೆ. ಮುಂಚೆ ಎಲ್ಲ ತಂದೆ ತಾಯಿಗಳು ಎಷ್ಟೋ ನೋವುಗಳಿಟ್ಕೊಂಡು ಎಷ್ಟೋ ದೇವರುಗಳ ಹತ್ರ ಹೋಗಿ ನನಗೆ ಒಂದು ಮಗು ಕೊಡು ತಂದೆ ಅಂತ ಬೇಡ್ಕೊಳ್ತಾ ಇದ್ರು. ಇವಾಗ ಅದೇ ತಂದೆ ತಾಯಿ ಒಂದೊಂದೇ ಒಂದು ಮಗುನ ಇಟ್ಕೊಂಡು ನನಗೆ ಯಾಕನ್ನ ಮಕ್ಕಳು ದೇವ್ರು ಕೊಟ್ಟನು ಅನ್ನೋ ಕಣ್ಣೀರು ಹಾಕೊಂಡು ಅಂತ ಪರಿಸ್ಥಿತಿ ಬರ್ತಾ ಇದೆ. ದಯವಿಟ್ಟು ಅದಕ್ಕೆ ಕಾರಣಗಳು ಕೂಡ ನಾವೇ ಅನಿಸ್ತೀವಿ. ಆ ಕಾರಣ ಮಗು ಚಿಕ್ಕದಾಗಿಂದ ಸ್ವಚ್ಛವಾಗಿ ಆನಂದವಾಗಿ ಒಂದು ಫ್ಯಾಮಿಲಿ ಕುಟುಂಬವಾಗಿ ಅದಕ್ಕೆ ಒಳ್ಳೆ ಮಾರಲ್ ವ್ಯಾಲ್ಯೂಸು ಎಥಿಕ್ಸು ಕಲ್ಚರ್ನ ಕೊಟ್ಟು ಬೆಳೆಸಿದ್ರೆ ನೀವು ಆ ಭಯ ಬೀಳಂಗಿರಲ್ಲ. ಆ ಭಯದಿಂದ ನೀವು ಹೊರಗಡೆ ಬರಬೇಕಂದ್ರೆ ತುಂಬ ಚಿಕ್ಕ ಮಗುವಿಂದನೇ ನೀವು ಮಕ್ಕಳನ್ನ ಚೆನ್ನಾಗಿ ಬೆಳೆಸಬೇಕು. ನೀವು ನೋಡಿ, ಇಲ್ಲಿ ಪೇರೆಂಟ್ಸ್ ಇರೋರು ಆಲ್ಮೋಸ್ಟ್ ಆಲ್ ಇಲ್ಲಿ ಪೇರೆಂಟ್ಸ್ ಯಾರು ಇರ್ತಾರೋ ಅವ್ರಿಗೆಲ್ಲ ಒಂದೊಂದು ಎರಡೆರಡು ಮಗು. ನಿಮ್ಮ ಪೇರೆಂಟ್ಸ್ನ ಒಂದು ಕಡೆ ಹಿಂದ್ಗಡೆ ತಗೊಳ್ಳಿ, ಕಡಿಮೆ ಅಂದರೆ ಅರ್ಧ ಡಜನ್ ಮಕ್ಕಳಿರ್ತಾರೆ ಅವ್ರಿಗೆ. ಕಡಿಮೆ ಅಂದರೆ ಎಷ್ಟು? ಅರ್ಧ ಡಜನ್. ನಾವೊಂದು ಪೇರೆಂಟ್ಸ್ ಆಗಿ ನಮಗೆ ಒಂದು ಎರಡು ಮಗುನ ನಾವು ಸಾಕೋದಕ್ಕೆ, ಸ್ಕೂಲ್ಗೆ ಕಳಿಸೋದಕ್ಕಾಗಲಿ, ಏನೇ ಫೆಸಿಲಿಟೀಸ್ ಕೊಡೋದಕ್ಕಾಗಲಿ ನಾವು ಸ್ವಲ್ಪ ಹಿಂದೆ ಮುಂದೆ ನೋಡ್ತೀವಿ. ನಮ್ಮ ತಂದೆ ತಾಯಿಗಳು ಆ ಕಾಲದಲ್ಲಿ ₹1 ಅರ್ನ್ ಮಾಡಬೇಕಂದ್ರೆ ತುಂಬ ಕಷ್ಟ ಕಾಲ. ಅಂಥ ಕಾಲದಲ್ಲಿ ಕಡಿಮೆ ಅಂದರೆ ಅರ್ಧ ಡಜನ್ನು ಅಂದರೆ ಒಂದೊಂದು ಡಜನ್ ಮಕ್ಕಳು ಕೂಡ ಇರೋರು ಇದ್ದಾರೆ. ಅಲ್ಲ, ಎಲ್ಲರಿಗೂ ಒಳ್ಳೆ ವ್ಯಾಲ್ಯೂಸು ಕಲ್ಚರು ಬೆಳೆಸಿ ಒಳ್ಳೆ ಮದುವೆ ಮಾಡಿ ಕೊಟ್ಟಿರೋದ್ರಿಂದನೇ ನಾವು ಇವತ್ತು ಇಷ್ಟು ಚೆನ್ನಾಗಿದ್ದೀವಿ. ಇಲ್ಲಿ ನೋಡ್ಕೊಳ್ಳಿ ನೀವು, ಇನ್ನೊಂದು ಏನಪ್ಪ ಅಂದರೆ, ನಮ್ಮ ತಂದೆ ಕಾಲದಲ್ಲಿ, ನಮ್ಮ ತಂದೆ ತಾಯಿ ಕಾಲದಲ್ಲಿ ಅಷ್ಟು ಜನ ಮಕ್ಕಳಿದ್ರೆ ಕೂಡ ಅರ್ನಿಂಗ್ 90% ಒಬ್ಬರೇ, ತಂದೆನೇ ದುಡಿತಾ ಇದೆ, ತಾಯಿ ದುಡಿತಾ ಇರೋದು ಕಮ್ಮಿ ಇತ್ತು. ನೀವೇ ಯೋಚನೆ ಮಾಡಿ, 1 ಡಜನ್ ಮಕ್ಕಳನ್ನ ತಂದೆ ಮಾತ್ರ ದುಡಿತಾ ಇದ್ರು. ತಾಯಿದ ತುಂಬಾ ಫ್ಯಾಮಿಲಿ ಅಫೆಕ್ಷನ್ನು, ಫ್ಯಾಮಿಲಿನಲ್ಲಿ ಯಾರನ್ನ ಬಂದರೆ ಬರೋವರೆಗೂ ನೋಡೋವರೆಗೂ ಏನು ಮಾಡಿಕೊಡ್ಬೇಕು, ಏನು ಇಡಬೇಕು, ನನ್ನ ಮಕ್ಳಿಗೆ ಏನು ತಿನ್ನಿಸ್ಬೇಕು, ಬರೋವ್ರಿಗೆ ಏನು ಮಾಡಬೇಕು, ಇದೇ ಅವರು ಸಂಸಾರ ಸಾಗರ ಕೂಡ ಅದೇ. ಆ ಒಬ್ಬರು ದುಡಿಮೆ ಮಾಡಿ ನಮ್ಮನ್ನು 6 ಜನ 7 ಜನ 8 ಜನ 9 ಜನ ನನ್ನ ಸಾಕಿ ಸಲುವಿ ದೊಡ್ಡವ್ರು ಮಾಡಿದ್ದಾರೆ. ಇವಾಗ ಒಂದೊಂದು ಮಗುಗೆ ಇಬ್ಬರಿಬ್ಬರು ದುಡಿತೀರ. 90% ಇಲ್ಲಿರೋರು ಇಬ್ಬರಿಬ್ರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ನನಗೆ ಗೊತ್ತು. ಒಂದು ಮಗುನ ಸಾಕೋದಕ್ಕೆ ಇಬ್ಬರು ಕೆಲಸಕ್ಕೆ ಹೋಗೋದು, ಮಗುನ ನೆಟ್ಗೆ ಸಾಕಲ್ಲ. ಒಬ್ಬರು ದುಡಿದು 1 ಡಜನ್ ಮಕ್ಕಳನ್ನ ನೆಟ್ಟಿಗೆ ಸಾಕಿರೋರು ನಾವೆಲ್ಲ ನಮ್ಮ ಜನ್ರೇಷನ್ನವ್ರು ಇದ್ದೀವಿ. ಇಲ್ಲಿ ಇಬ್ಬರು ದುಡಿದು ಒಂದು ಮಗುನ ನೆಟ್ಟಿಗೆ ನಮ್ಮ ಕೈಯಲ್ಲಿ ಸಾಕೋಕ್ಕಾಗಲ್ಲ ಅಂದಾಗ ಸಮಥಿಂಗ್ ರಾಂಗ್ ಅಂತ. ಎಲ್ಲೋ ನಾವು ಒಳ್ಳೆ ರೂಟಲ್ಲಿ ಒಳ್ಳೆ ದಾರಿನಲ್ಲಿ ನಡೀತಾ ಇಲ್ಲ ಅಂತ. ದಯವಿಟ್ಟು ಪೋಷಕರಲ್ಲಿ ಇದನ್ನು ತುಂಬ ನೀಟಾಗಿ ಅರ್ಥ ಮಾಡಿಕೊಂಡು, ಯಾಕೆ ಈ ಚೇರ್ಮನ್ ಸಾರು ಪ್ಯಾರಡೈಸ್ ಸ್ಕೂಲ್ ಅವರು ಈ ಥರ ಹೇಳಿದ್ರು, ಯಾಕೆ ಈ ಥರ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಇದನ್ನು ಮುಂದೆ ಯಾವ ಥರ ತೊಗೊಂಡು ಹೋದರೆ ನಾವು ಸರಿ ಹೋಗುತ್ತೆ ಅಂದರೆ, ಏನು ಬೇಕಾದರೂ ಮಾಡ್ಬೋದು. ನಾವು ಒಂದು ಸಾಧನೆ ಮಾಡಬೇಕಂದ್ರೆ ಏನು ಬೇಕಾದರೂ ಮಾಡ್ಬೋದು. ಅಂಥ ಒಂದು ಶಕ್ತಿ ಯಾರಿಗಿದೆಯಪ್ಪ ಅಂದರೆ ನಮಗೆ, ಮನುಷ್ಯನಿಗೆ ಮಾತ್ರನೇ ಇರೋದು. ಅದಕ್ಕೆ ಒಂದು ಇದರಲ್ಲಿ ಹೇಳ್ತಾರೆ, ಸಾಧನ ಚೈಕುರ ನರಡ ಸಾಧ್ಯಮು ಕಾನಿದೆ ಇಲ್ಲಿ ಎದುರು ಅಂತ. ಅಂದರೆ ಸಾಧ್ಯ, ನಾವೇನೇ ಒಂದು ಮಾಡಬೇಕಂದ್ರೆ ಒಂದು ಹಠ ಇಟ್ಟು ಮಾಡಬೇಕು ಅಂತ ಮುಂದೆ ಬಂದರೆ ಒಬ್ಬ ಮನುಷ್ಯ ಮಾತ್ರನೇ ಮಾಡೋಕ್ಕಾಗೋದು, ಬೇರೆ ಯಾವ ಪ್ರಾಣಿ ಕೈಯಲ್ಲೂ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ನೀವು ಬೇರೆಯವ್ರಿಗೋಸ್ಕರ ಕಷ್ಟಪಡಬೇಡಿ, ಬೇರೆಯವ್ರಿಗೋಸ್ಕರ ನೀವೇನು ತ್ಯಾಗ ಮಾಡಬೇಡಿ. ನಿಮ್ಮ ಒಂದು ಕುಟುಂಬ, ನಿಮ್ಮ ಒಂದು ಮಗು, ನಿಮ್ಮ ಒಂದು ಸಂಸಾರಕ್ಕೋಸ್ಕರ ಅಟ್ಲೀಸ್ಟ್ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿ ಮಕ್ಕಳನ್ನ ಚೆನ್ನಾಗಿ ಓದಿಸಿ, ಅದರ ಜೊತೆಗೆ ಒಳ್ಳೆ ವ್ಯಾಲ್ಯೂಸನ್ನು ಕೊಟ್ಟು, ಖಂಡಿತ ಸ್ಕೂಲಲ್ಲಿ ಕೂಡ ಪ್ರತಿನಿತ್ಯ ಏನು ನಡೀತಾ ಇದೆ, ಏನು ಮಾಡ್ತಾ ಇದ್ದಾರೆ ಅಂತೇಳಿ ತಿಳ್ಕೊಂಡು ಆ ಮಕ್ಕಳ ಜೊತೆಯಲ್ಲಿ ಸಪೋರ್ಟ್ ಮಾಡಿದ್ರೆ ಖಂಡಿತ ಉತ್ತಮವಾದಂಥ ಮಕ್ಕಳಾಗ್ತಾರೆ. ಯಾಕೆ ನಾನು ಹೇಳ್ತೀನಿ ಅಂದರೆ, ನಿಮಗೆ ನಾವು ಹುಟ್ಟಿದಾಗ ಬಡತನದಲ್ಲಿ ಹುಟ್ಟಿದ್ರೆ ಅದು ನಮ್ಮ ತಪ್ಪಲ್ಲ. ಅಕಸ್ಮಾತ್ ನಮ್ಮ ತಂದೆ ತಾಯಿ ಬಡತನವಾಗಿದ್ರೇನೋ ಆವಾಗ ನಾವು ಹುಟ್ಟುಬಿಟ್ಟಿರ್ತೀವಿ. ಸಾಯೋವಾಗ ಮಾತ್ರ ಯಾರೂ ಅಷ್ಟೇ ಬಡತನವಾಗಿ ಸಾಯಬಾರ್ದು. ಬಡತನವಾಗಿ ಮಾತ್ರ ಯಾರೂ ಸಾಯಬಾರ್ದು. ಅಂದರೆ ಏನೋ ಒಂದು ಅಚೀವ್ ಮಾಡಬೇಕು, ಏನೋ ಒಂದು ಸಾಧನೆ ಮಾಡಬೇಕು. ಆ ಒಂದು ಸಾಧನೆಯನ್ನು ಮಾಡಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಒಂದು ಗುರಿ, ಒಂದು ಗುರು, ಒಂದು ಗೋಲು ಇಟ್ಕೊಂಡು ನೀವು ಮುಂದೆ ಬಂದರೆ ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ನಾವು ಆಗ್ಬೋದು. ಅಬ್ದುಲ್ ಕಲಾಂನ ಒಂದು ಎಕ್ಸಾಂಪಲ್ ತಗೊಳ್ಳಿ. ಯಾವುದೋ ಒಂದು ಸಣ್ಣ ಹಳ್ಳಿನಲ್ಲಿ ಹುಟ್ಟಿ
ಬಡ ಕುಟುಂಬದಲ್ಲಿ ಹುಟ್ಟಿ ಆಯಿತಾ, ಅವರು ಒಂದು ಎಜುಕೇಷನ್ ಇದ್ದು, ಅವರೊಂದು ವ್ಯಾಲ್ಯೂಸ್ ಇದ್ದು, ಒಂದು ಸೈಂಟಿಸ್ಟ್ ಆಗಿ ಯಾವ ಮಟ್ಟಕ್ಕೆ ಬೆಳೆದು ಯಾವ ಮಟ್ಟಕ್ಕೆ ಹೋಗಿ ನಮ್ಮ ಇಂಡಿಯಾಗೆ ಪ್ರೆಸಿಡೆಂಟ್ ಆಗಿ ಬರೀ ಇಂಡಿಯಾನೇ ಹೊಗಳಿಲ್ಲ ಅವ್ರನ್ನ, ಇಡೀ ವರ್ಲ್ಡ್ ವಿಶ್ವನೇ ಹೊಗಳೋ ಥರ ಒಂದು ವ್ಯಕ್ತಿ ಒಂದು ಸಣ್ಣ ಕುಟುಂಬದಿಂದ ಬಂದಿದ್ದಾರೆ ಅಂದರೆ ನಮಗೆ ದೇವರು ಎಲ್ಲ ಕೊಟ್ಟಿರುವಾಗ ನಮ್ಮ ಮಕ್ಕಳನ್ನೂ ಕೂಡ 4 ಜನ ಹೊಗಳೋ ಥರ, ನಮ್ಮ ಮಕ್ಕಳು ಕೂಡ 4 ಜನ ಮುಂದುಗಡೆ ನಿಂತ್ಕೊಳ್ಳೋ ಥರ ಯಾಕೆ ನಾವು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡ್ರೆ, ನಿಜವಾಗ್ಲೂ ಹೇಳ್ತೀನಿ, ಇಲ್ಲಿ ಎಷ್ಟು ಜನ ತಾಯಂದಿರಿದ್ದಾರೋ ಆ ತಾಯಂದ್ರೆಲ್ಲ ಮನಸ್ಸು ಮಾಡಿದ್ರೆ ಏನು ಬೇಕೋ ಮಾಡೋವಂಥ ಶಕ್ತಿ ನಿಮ್ಮಲ್ಲಿದೆ. ಎಸ್ಪೆಷಲಿ ಫಾರ್ ಲೇಡೀಸ್, ನೀವು ತಾಯಂದ್ರೆಲ್ಲ ಮನಸ್ಸು ಮಾಡಿ ನನ್ನ ಮಕ್ಳು ಹಿಂಗೆ ಇರಬೇಕಂದ್ರೆ ಖಂಡಿತ ನಿಮ್ಮ ಮಕ್ಳು ಇರ್ತಾರೆ. ನಿಮ್ಮಲ್ಲ ಆ ಒಂದು ಶಕ್ತಿ, ಆ ಪ್ರಭಾವ ಇದೆ. ನಿಮ್ಮ ಒಂದು ಹಠ ಛಲ ಮತ್ತು ಮಗು ಮೇಲೆ ನಿಮ್ಮ ಒಂದು ದೃಷ್ಟಿ ಇದ್ದರೆ ಖಂಡಿತ ಮಕ್ಕಳು ತುಂಬ ಚೆನ್ನಾಗಿ ಮುಂದೆ ಬರ್ತಾರೆ. ಒಂದು ಸಾಧನೆಗಳಲ್ಲಾಗಲಿ ಏನೇ ಆಗಲಿ ಬರ್ತಾರೆ. ಅದರ ಜೊತೆಗೆ ನಮ್ಮ ಟೀಚರ್ ಇಸ್ ದ ಸೆಕೆಂಡ್ ಮದರ್ ಅಂತಾರೆ, ತಾಯಿನೇ ಮೊದಲನೇ ಗುರು ಅಂತಾರೆ. ಟೀಚರ್ಸ್ ಕೂಡ ನಿಮ್ಮ ನಂಬಿ ಪಾಪ ಎಷ್ಟೋ ಜನ ಪೋಷಕರು ಮಕ್ಕಳನ್ನ ನಿಮ್ಮ ಕೈಗೆ ಕೊಟ್ಟಿರ್ತಾರೆ. ಆದಷ್ಟು ಕೂಡ ನೀವು ಆ ಮಕ್ಕಳಿಗೆ ಯಾವ ಮಗುನಲ್ಲಿ ಏನೇನು ಪ್ರತಿಭೆ ಇರುತ್ತದೆ ನಮ್ಗೆ ಗೊತ್ತಾಗಲ್ಲ, ಬಟ್ ಪ್ರತಿಯೊಂದು ಮಗುನಲ್ಲಿ ಏನೋ ಒಂದು ಇನ್ಬಿಲ್ಟ್ ಟ್ಯಾಲೆಂಟ್ ಅಂತ ಇರುತ್ತೆ. ಅದನ್ನು ಐಡೆಂಟಿಫಿಕೇಷನ್ ಮಾಡಬೇಕು. ಅದನ್ನು ಐಡೆಂಟಿಫಿಕೇಷನ್ ಮಾಡಿ ಯಾವ ಮಗುಗೂ ಏನು ಕೊರತೆ ಇದೆ. ಎಷ್ಟೋ ಪೇರೆಂಟ್ಸ್ಗೆ ಗೊತ್ತಿರ್ತದೆ. ಸಾಕಷ್ಟು ಪೇರೆಂಟ್ಸ್ಗೆ ನಾನು ನಿಮಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇಬ್ಬರಿಬ್ಬರು ಮಕ್ಕಳು 3 ಜನ ಮಕ್ಕಳಿರೋ ತಂದೆ ತಾಯಿಗಳು ಅನ್ಕೊಂತಾರೆ ನನ್ನ ಮಗು, ಒಂದು ಮಗು ತುಂಬ ಚೆನ್ನಾಗಿ ಓದ್ತದೆ, ಒಂದು ಮಗು ಚೆನ್ನಾಗಿ ಓದಲ್ಲ ಅಂತ. ಇದು ಪ್ರತಿಯೊಂದು ಮನೆಯಲ್ಲಿನೂ ಇರುತ್ತೆ. ಅದರಲ್ಲಿ 90% ಫಸ್ಟ್ ಮಗು, ನನಗೆ ಗೊತ್ತಿರೋ ಪ್ರಕಾರ 90% ಫಸ್ಟ್ ಮಗು ಯಾರಿಗೆ ಆದರೆ ಲೆಫ್ಟ್ ಬ್ರೈನ್ ಚೈಲ್ಡ್ ಜಾಸ್ತಿ ಹುಟ್ಟೋದು. ಅಂದರೆ ಆ ಮಕ್ಕಳು ಎಜುಕೇಷನಲ್ಲಿ ತುಂಬ ಚೆನ್ನಾಗಿರ್ತಾರೆ. ಫಸ್ಟ್ ಚೈಲ್ಡ್ ನೀವು ಯಾರಾದರೂ ಇಲ್ಲಿದ್ದರೆ ಹೇಳ್ಕೊಳ್ಳಿ, ಇಲ್ಲ ನೀವೇ ಫಸ್ಟ್ ಚೈಲ್ಡ್ ಆದರೆ ನೋಡಿ, ಮೊದಲನೇ ಮಗು ಎಜುಕೇಷನಲ್ಲಿ ತುಂಬ ಚೆನ್ನಾಗಿರ್ತಾರೆ, ಅದರ್ ಆ್ಯಕ್ಟಿವಿಟೀಸಲ್ಲಿ ಇರಲ್ಲ ಅವರು. ಎರಡನೇ ಮಗು ತುಂಬ ತೀಟೆ ಇರ್ತದೆ, ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಇರೋವಂಥ ಮಗು ಅದೇ ಮಗುನೇ. ಅಂದರೆ ನೀವು ಯಾವ ಮಗುನ ಅಂಡರ್ಎಸ್ಟಿಮೇಟ್ ಮಾಡಬೇಡಿ. ಪ್ರಪಂಚನ ಹೇಳ್ತಾ ಇರೋದು ಯಾರ್ಯಾರು ರೌಡಿಗಳಿದ್ದಾರೆ, ಯಾರ್ಯಾರು ರಾಜಕೀಯದಲ್ಲಿದ್ದಾರೆ ಅವರೆಲ್ಲ ಲೆಫ್ಟ್ ಬ್ರೈನ್. ಯಾರ್ಯಾರು ಒಳ್ಳೆ ಡೆವಲಪರ್ಸ್ ಇರ್ತಾರೋ, ಯಾರ ಹತ್ರ ಜಾಸ್ತಿ ದುಡ್ಡಿದೆಯೋ, ಯಾರು ಚೆನ್ನಾಗಿದ್ದಾರೋ ಅವರೆಲ್ಲ ರೈಟ್ ಬ್ರೈನ್ ಅವರೇ. ಅಂದರೆ ಜಾಸ್ತಿ ಮನೇಲಿ ತೀಟೆ ಮಾಡೋರೆ. ಅಂದರೆ ಎಲ್ಲೋ ಒಂದು ಜಾಗದಲ್ಲಿ ಯಾವುದೋ ಒಂದು ಮಗು ತುಂಬ ಚೆನ್ನಾಗಿರ್ತದೆ. ನಮ್ಮ ಟೀಚರ್ಸ್ ಆದವರು ಐಡೆಂಟಿಫಿಕೇಷನ್ ಮಾಡಿ ಲೆಫ್ಟ್ ಬ್ರೈನ್ ಇರೋವಂಥ ಮಗುಗೆ, ಅಂದರೆ ತುಂಬ ಚೆನ್ನಾಗಿ ಓದೋವಂಥ ಮಕ್ಕಳಿಗೆ ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟೀಸ್ನ ಕಲಿಸ್ಕೊಡ್ಬೇಕು. ಈ ರೈಟ್ ಬ್ರೈನ್ ಇರೋ ಮಕ್ಕಳಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರ್ತದೆ, ಎಜುಕೇಷನ್ ಸ್ವಲ್ಪ ಕಡಿಮೆ ಇರುತ್ತೆ ಆ ಮಕ್ಕಳಿಗೆ ಸಪ್ರೇಟಾಗಿ. ಬಟ್ ಟುಡೇ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ದಿ ನೀಡ್ ಫಾರ್ ಎಜುಕೇಷನ್ ಇರೋದ್ರಿಂದ ಆ ಮಕ್ಕಳಿಗೆ ಸ್ವಲ್ಪ ಎಜುಕೇಷನ್ ಕೂಡ ಯಾವ ರೀತಿಯಲ್ಲಿ ಆ್ಯಕ್ಟಿವಿಟಿ ಬೇಸ್ಡ್ ಎಜುಕೇಷನ್ ಕೊಟ್ಟು ಆ ಮಕ್ಕಳನ್ನ ಕೂಡ ಒಂದು ಹಂತಕ್ಕೆ ತೊಗೊಂಬಂದರೆ ನಮ್ಮ ದೇಶನೂ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೀವಿ. ನಾವೆಲ್ಲರೂ ಸೇರಿ ಒಳ್ಳೆ ರಾಮರಾಜ್ಯ ಕಟ್ಟಿ ಈ ದೇಶಕ್ಕೆ ಒಳ್ಳೆ ಬೆಲೆ ತರಬೇಕಂದಾಗ ನಾವೆಲ್ಲ ಸೇರಿ ಒಟ್ಟೆಯಾಗಿ ನಾವು ಏನಾದರೂ ಒಂದು ಸಾಧನೆ ಮಾಡಿದ್ರೆ ಮುಂದೆ ನಮ್ಮ ದೇಶ ಚೆನ್ನಾಗಿರುತ್ತೆ. ಈ ಮಕ್ಕಳು, ಪುಟಾಣಿ ಮಕ್ಕಳು ಮೇ ಬಿ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಅವರು ಕಾತರದಾಗಿದ್ದಾರೆ, ನೀವೆಲ್ಲ ಕಾತರದಾಗಿದ್ದೀರಿ. ಸೊ ನಾನು ಮೇಡಮ್ಗೆ ಹೇಳಿದೆ, ಮೇಡಮ್ ಎಷ್ಟು ನಿಮಿಷ ಮಾತಾಡ್ಬೋದು ಅಂತ. ಸೊ ನೀವು ಮಾತಾಡಿ ಅಂದರು, ಬಟ್ ಇಲ್ಲಿ ನೋಡಿದ್ರೆ ಟೈಮು ತುಂಬ ಕಡಿಮೆ ಇದೆ. ಯಾವಾಗ ಇನ್ನೂ ಒಂದ್ಸಲಿ ನನಗೆ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಟ್ರೆ ಖಂಡಿತ ನಾವೆಲ್ಲ ಸೇರಿ ಒಳ್ಳೆ ದೇಶನ ಕಟ್ಟೋದಕ್ಕೆ ನೆಕ್ಸ್ಟ್ ಪೀಳಿಗೆನ ತಯಾರು ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್, ನಿಮ್ಮ ಒಳ್ಳೆಯ ಉತ್ತಮವಾದ ವಚನಕ್ಕಾಗಿ. ಸರ್, ಐ ವುಡ್ ಲೈಕ್ ಟು ಆಸ್ಕ್ ಯು ಟು ಸ್ಟೇ ಬ್ಯಾಕ್ ಆನ್ ದ ಸ್ಟೇಜ್ and give her the praise for the LKG students. Now we have a LKG prize distribution for identifying the fruits, and the first prize goes to Lakshmi Kumar S. Second prize goes to Tanmay Manta. Third prize goes to Tarika G. LKG students for identifying the fruits. First prize goes to Lakshit Kumar.
Second prize goes to Chanmay Monta. And third prize goes to Tarika Chi. Tarika Chi. Now second, for arranging the alphabet. The first prize goes to Rudra Shrivas for arranging the alphabet. Second prize goes to Yashika Y. Third prize goes to Riyanshi Sahu. Now we have a LKG stacking ring game. Stacking ring game, and the first prize goes to Rakshit Bojak for stacking ring game. The first prize goes to Rakshit Bojak. Second prize goes to Shobin. Third prize goes to Vikrant Kumar. Parents, please don't simply sit down and don't watch. Give them a big round of applause. ಕೈ ತಟ್ಟಿ ಅವರಿಗೆ ಪ್ರೋತ್ಸಾಹ ಕೊಡಿ. ಎಲ್ಲ ಸಣ್ಣ ಮಕ್ಕಳು. For LKG running race. And the first prize goes to Chaitanya V. Second prize goes to Hanshit S. Gowda. Third prize goes to Mohit M. Now, for frog race for LKG students. The first prize goes to Varun. Second prize goes to Vedant Hecha. And third prize goes to Charunya Ji. This is for frog race. These are the sports which we have conducted for LKG students. They are the winner of these games. So give them a big round of applause. ಎಲ್ಲ ದೊಡ್ಡ ಕೈ ಚಪ್ಪಾಳೆ ಹೊಡೆಯಿರಿ. Well done, children. Now we have a first standard dance. After that we have a feedback. One of the parent of Sham and CP, Sanvi CP. I would like to request Yashoda ma'am to be prepared to say few words about the school. After the first standard big dance. Once again.